ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಮಾತನಾಡೋದು ಮೇಷರಾಶಿಯವರ ಬಗ್ಗೆ. ಈ ದಿನ ಮೇಷರಾಶಿಯವರಿಗೆ ಬ್ರಹ್ಮಾಂಡವೇ ಒಂದು ಸ್ಟ್ರಾಂಗ್ ಸಿಗ್ನಲನ್ನು ಕೊಡ್ತಾ ಇದೆ. ನೀವು ಈ ವಿಡಿಯೋ ನೋಡ್ತಿದ್ರೆ ಅದು ಆಕಸ್ಮಿಕ ಅಲ್ಲ. ಈ ದಿನ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರ ಬದಲಾವಣೆ ಆರಂಭವಾಗುವ ಸಮಯ ಬಂದಿದೆ. ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಾವು ಹೇಳುವ ಪ್ರತಿಯೊಂದು ಮಾತು ಕೂಡ ನಿಮ್ಮ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದೆ. ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಹೊಸವರು ಇದ್ದರೆ ತಕ್ಷಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಷಯಕ್ಕೆ ಬರೋಣ. ಮೇಷರಾಶಿ ರಾಶಿಚಕ್ರದ ಮೊದಲ ರಾಶಿ. ಅಶ್ವಿನಿ, ಭರಣಿ, ಕೃತಿಕ ನಕ್ಷತ್ರಗಳಲ್ಲಿ ಜನಿಸಿದವರು ಮೇಷರಾಶಿಗೆ ಸೇರ್ತಾರೆ. ಈ ರಾಶಿಯ ಅಧಿಪತಿ ಮಂಗಳ ಗ್ರಹ. ಮಂಗಳ ಅಂದ್ರೇ ಶಕ್ತಿ, ಧೈರ್ಯ ಮತ್ತು ಹೋರಾಟ. ಮೇಷರಾಶಿಯವರು ಜನ್ಮಜಾತ ಲೀಡರ್ಸ್. ಯಾವ ಕೆಲಸ ಬಂದರೂ ಹಿಂದೆ ಸರಿಯದೆ ಮುಂದೆ ನಿಂತು ಮಾಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅಶಾಂತಿ, ಒಂದು ಗೊಂದಲ ಇದ್ದಿರಬಹುದು. ಎಷ್ಟೇ ಪ್ರಯತ್ನ ಮಾಡಿದರೂ ಫಲಿತಾಂಶ ಸಿಗ್ತಿಲ್ಲ ಅನ್ನೋ ಭಾವನೆ ಬಂದಿರಬಹುದು. ಆದರೆ ಈಗ ಕೇಳಿ, ಈ ದಿನದಿಂದ ನಿಮ್ಮ ಗ್ರಹ ಸ್ಥಿತಿಗಳು ನಿಧಾನವಾಗಿ ನಿಮ್ಮ ಪರ ವಹಿಸ್ತಾ ಇವೆ. ನೀವು ಹಿಂದೆ ಮಾಡಿದ ಶ್ರಮಕ್ಕೆ ಈಗ ಫಲ ಸಿಗೋ ಸಮಯ ಬಂದಿದೆ. ಕೆಲಸದ ವಿಷಯದಲ್ಲಿ ಒಂದು ಗುಡ್ ನ್ಯೂಸ್, ಹಣದ ವಿಷಯದಲ್ಲಿ ಮತ್ತೊಂದು ಪಾಸಿಟಿವ್ ಅಪ್ಡೇಟ್ ಈ ದಿನ ಕೇಳೋ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಉದ್ಯೋಗದ ಅವಕಾಶ, ಇನ್ನೂ ಕೆಲವರಿಗೆ ಬಿಸ್ನೆಸ್ಸಲ್ಲಿ ಹೊಸ ಡೀಲ್ ಅಥವಾ ಪ್ರಾಜೆಕ್ಟ್ ಸಿಗೋ ಸೂಚನೆ ಇದೆ. ನೀವು ಹಿಂದೆ ಕೈಬಿಟ್ಟ ಒಂದು ಅವಕಾಶ ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ಬರಬಹುದು. ಪ್ರೀತಿಯ ವಿಷಯದಲ್ಲಿ ಮೇಷರಾಶಿಯವರಿಗೆ ಈ ದಿನ ಕ್ಲಾರಿಟಿ ಸಿಗುತ್ತೆ. ಯಾರು ನಿಮ್ಮ ಜೀವನದಲ್ಲಿ ಇರಬೇಕು, ಯಾರು ಬೇಡ ಅನ್ನೋದು ನಿಮಗೆ ಸ್ಪಷ್ಟವಾಗುತ್ತೆ. ಕೆಲವರು ಪ್ರೀತಿಯ ವಿಷಯವನ್ನು ಕುಟುಂಬದ ಮುಂದೆ ಹೇಳಲು ಧೈರ್ಯ ಮಾಡ್ತಾರೆ. ವಿವಾಹಕ್ಕೆ ಸಂಬಂಧಿಸಿದ ಮಾತುಕತೆ ಕೂಡ ಶುರು ಆಗಬಹುದು. ಇನ್ನು ಕುಟುಂಬದಲ್ಲಿ ಇದ್ದ ಅಂತರ, ತಪ್ಪು ತಿಳುವಳಿಕೆಗಳು ನಿಧಾನವಾಗಿ ದೂರವಾಗುತ್ತೆ. ಆರ್ಥಿಕವಾಗಿ ಈ ದಿನ ಸಣ್ಣ ಲಾಭವಾದರೂ ಅದು ನಿಮಗೆ ದೊಡ್ಡ ಆತ್ಮವಿಶ್ವಾಸವನ್ನು ತಂದುಕೊಡುತ್ತೆ. ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಈ ದಿನ ಬರುತ್ತೆ. ಈ ದಿನ ಹನುಮಂತನಿಗೆ ಅಥವಾ ಸುಬ್ರಹ್ಮಣ್ಯನಿಗೆ ಪ್ರಾರ್ಥನೆ ಮಾಡಿದರೆ ನಿಮಗೆ ತುಂಬ ಒಳ್ಳೆಯ ಉತ್ತಮ ಫಲಿತಾಂಶ ಅನ್ನೋದು ಸಿಗುತ್ತೆ. ನಿಮ್ಮ ಅಂತರಾತ್ಮದ ಮಾತು ಕೇಳಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಈ ದಿನ ದೇವರಿಗೆ ಪೂಜೆ ಮಾಡೋದನ್ನು ಮರಿಬೇಡಿ. ಕೆಂಪು ಬಣ್ಣದ ಹೂವನ್ನು ಅರ್ಪಿಸಿ ಓಂ ಅಂಗರಕಾಯ ನಮಃ ಅಂತ ಮಂತ್ರವನ್ನು 11 ಬಾರಿ ಜಪಿಸಿದರೆ ನಿಮ್ಮ ಮೇಲಿರುವ ಅಡ್ಡಿಗಳು ದೂರವಾಗುತ್ತೆ. ಯಾರೋ ಒಬ್ಬರು ನಿಮಗೆ ಗೊತ್ತಾಗದೆ ಸಹಾಯ ಮಾಡುವ ಪರಿಸ್ಥಿತಿ ಕೂಡ ಬರುತ್ತೆ. ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಈ ದಿನ ಹೊಸ ಆರಂಭದ ದಿನ. ನೀವು ನಂಬಿದ್ರೂ ನಂಬದಿದ್ರೂ ಈ ದಿನದಿಂದ ನಿಮ್ಮ ಜೀವನಕ್ಕೆ ದಿಕ್ಕೇ ಬದಲಾಗೋ ಸಾಧ್ಯತೆ ಇದೆ. ಆದ್ದರಿಂದ ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಮತ್ತೆ ಹೇಳ್ತೀನಿ, ಮೇಷರಾಶಿಯಲ್ಲಿ ಹುಟ್ಟಿದವರು ಈ ವಿಡಿಯೋವನ್ನು ಲೈಕ್ ಮಾಡೋದು ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.